এই হচ্ছে বিন্দ্রা, মাওইস্ট বিন্দ্রা। আটটা মার্ডার এবং পুলিশ স্টেশনে হামলার দাগি আসামি। माओइस्ट खतरनाक आतंकवादी मीरा का भाई, ही इज मोस्ट वांटेड क्रिमिनल बिंद्रा। सरकार ने इस पर 5 लाख का इनाम रखा है। এই ধরনের লোকের সঙ্গে কোনো সম্পর্ক রাখা একেবারেই উচিত না। ಬೇಕಪ್ಪ, ಪೊಲೀಸಿಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಬಾಡಿ ನಾವು ಹಿಡ್ಕೊಂಡು ಓಡಾಡ್ತಾ ಇದೀವಿ. ಇದು ಪೊಲೀಸಿಗೆ ಗೊತ್ತಾದ್ರೂ ಮಾವೋಯಿಸ್ಟಿಗೆ ಗೊತ್ತಾದ್ರೂ ತೊಂದರೆನೇ ಆಗತ್ತೆ. ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ನಮ್ ಜೊತೆಲಿ ಕೆಲಸ ಮಾಡ್ತಿದ್ದ ಒಬ್ಬನ ಡೆಡ್ ಬಾಡಿ ಕೊಡೋಕೆ ಅವ್ರ ಮನೆ ಹುಡ್ಕೊಂಡು ನಾವಿಲ್ಲಿಗೆ ಬಂದಿದೀವಿ. ಅವ್ನ್ ಮಾವೋಯಿಸ್ಟ್ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಾವ್ ಈಗ್ಲೇ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೇಳಿ ಈ ಬಾಡಿನ ಅವ್ರಿಗೆ ಒಪ್ಪಿಸ್ಬೇಡ. ಅದೇ ಸರಿ ಅನ್ಸುತ್ತೆ. ಸರಿ, ನಮ್ಮನ್ನು ಮಾವೋಯಿಸ್ಟ್ ಅನ್ಕೊಂಡು ಪೊಲೀಸವ್ರು ನಮ್ಮನ್ನ ಒಳಗಡೆ ಎತ್ತಾಕ್ಬಿಟ್ರೆ? ಇಲ್ಲಿ ನೋಡ್ರಿ, ನಾವಿಬ್ರು ಲಾರಿ ಒಳಗಡೆ ಇರ್ತೀವಿ. ಹಾಗಾದ್ರೆ ನೀವು ಮಾತ್ರ ಕುತ್ಕೋಬೋದೇನೋ? ಹೆದರ್ಕೊಳಕ್ ಹೋಗ್ಲಿಲ್ಲ. ನಾನು ಬರ್ತೀನಿ ಕೊಡು. ನಿಮ್ ಪ್ರಾಣ ಕೊಟ್ಟದ್ರು ನನ್ನ ಪ್ರಾಣ ಕಾಪಾಡ್ರು. ಬನ್ನಿ ಹೋಗೋಣ. ಇನ್ ನೋಡು, ಈ ಸತ್ತಿರೋ ವ್ಯಕ್ತಿಯಿಂದ ನಾನು 100 ರೂಪಾಯಿ ಮಾತ್ರ ಸಾಲ ಇಸ್ಕೊಂಡಿದ್ದೆ. ಅದರಿಂದ ಏನಾದ್ರು ಸಮಸ್ಯೆ ಬರುತ್ತಾ? ಹೌದು, ಮಾವೋಯಿಸ್ಟ್ ಜೊತೆ ನೀನು ದುಡ್ಡಿನ ಕೆಲಸ ಮಾಡಿದ್ಯಲ್ಲ, ಸೊ ತೊಂದರೆ ಆಗೇ ಆಗುತ್ತೆ. ಹೌದಾ? ಹಾಗಾದ್ರೆ ಅವನ ಹತ್ರ ಇಸ್ಕೊಂಡಿರೋ 100 ರೂಪಾಯಿನ ಈಗಲೇ ಅವನಿಗೆ ಬಟ್ವಾಡ ಮಾಡ್ಬಿಡ್ತೀನಿ. ಯಾವುದೇ ಸಮಸ್ಯೆ ಬರಬಾರ್ದು. ಅಯ್ಯಯ್ಯೋ, ಬಾಡಿ ಕಾಣಿಸ್ದೆ ಹೋಯ್ತೆ. ಏನ್ ಹೇಳ್ತಿದ್ಯಾ? ಬಾಬು, ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಒಂದು ಕ್ವಶನ್ ಸರ್. ಸರ್ ಕ್ಯಾನ್ ಯು ಪ್ಲೀಸ್ ಸರ್ ಹಲೋ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸರ್ ಒಂದು ಕ್ವಶನ್ ಸರ್ ಪ್ಲೀಸ್ ಸರ್. ಈ ಜಾಗ ನೋಡೋಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು, ನೀವು ಈ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಸಾಕಾ? ಊರ್ಗ್ ಹೋಗೋ ಐಡಿಯಾ ಏನೂ ಇಲ್ವಾ? ನಾಳೆ ನಮ್ಮಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ವಾಪಸ್ ಹೋಗೋಣ. ಬಾಬು, ಆ ಮಣಿಕಂಠನೇ ನಮ್ಗೆ ಯಾಮಾರ್ಸಿರೋದು. ಅವನು ನಮ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಅವನೇ ಬಾಡಿ ಎತ್ಕೊಂಡು ಹೋಗಿರೋದು. ಇಲ್ಲಿ ನೋಡು. ಆ ಮಾವೋಯಿಸ್ಟ್ನ ಜೀವಂತವಾಗುತ್ತೋ ಸತ್ತೋಗಿರೋ ಹಿಡಿದು ಕೊಟ್ರೆ ಗೌರ್ಮೆಂಟ್ 5 ಲಕ್ಷ ಕೊಡ್ತಾರೆ ಅಂತ. ಇದು ಅವನಿಗೆ ಹೆಂಗ್ ಗೊತ್ತಾ? ನಾವ್ ಹೇಳೋದನ್ನ ಕೇಳಿಸ್ಕೊಂಡು ಅವನೇ ಇದನ್ನ ಮಾಡಿರೋದು. ಅಂದ್ರೆ ಸರ್ ಯಾಕೆ ಸಿಗಾಕೊಂಡಿದ್ದೀರಾ? ಬೆಂಗಾಲಿ ಪೇಪರಾ? ಕೊಡಿ, ನಾನು ಇಲ್ಲಿ ಓದ್ತೀನಿ. ನಡೆದಿದ್ದೆಲ್ಲ ಡೀಟೇಲ್ ಆಗಿ ಬರ್ದಿದ್ದಾರೆ. ನಿನ್ಗೆ ಬೆಂಗಾಲಿ ಬರುತ್ತಾ? ಮತ್ತೆ ಇಷ್ಟುದ್ದ ಪೇಜ್ ಗಟ್ಲೆ ಬರ್ದಿದ್ದಾರೆ, ನೋಡಿದ್ರೆ ಗೊತ್ತಾಗಲ್ವಾ? ಅದು ಸರಿ. ನಿಮಗ್ ಸಿಗ್ಬೇಕಾಗಿರೋ 5 ಲಕ್ಷ ಇಸ್ಕೊಂಡು ನಗ್ನಗ್ತಾ ಪೋಸ್ಟ್ ಕೊಟ್ಟಿದ್ದಾರೆ, ನೋಡಿದೀರಾ ಫೋಟೋಗೆ? ನೀವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಈ ದುಡ್ಡಿಗೆ ಆಸೆ ಪಟ್ಟು ನಾವ್ ಇಲ್ಲಿಗೆ ಬಂದಿಲ್ಲ. ಹೌದು, ಇದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಣಿಕಂಠ ಮಾಡಿರೋ ಪಾಪಕ್ಕೆ ಅವನ್ ಶಿಕ್ಷೆ ಆಗೇ ಆಗತ್ತೆ. সরি, এরকম একজনকে আমার মনে হচ্ছে না আমি দেখেছি। ಈ ತರದ ವ್ಯಕ್ತಿನ ಅವ್ರು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಂಪನಿ ಕೇಸ್ ವಿಷಯವಾಗಿ ಅವ್ರು ಇಲ್ಲಿಗೆ ಒಂದ್ಸರಿ ಬಂದು ಹೋಗಿದಾರ ಭಯ್ಯ. ಹಿ ಹ್ಯಾಸ್ ಕಮ್ ಹಿಯರ್ ಬಿಫೋರ್. We don't know about that. We are the new staffs here. ಇವ್ರು ಹೊಸದಾಗಿ ಬಂದಿದಾರಂತೆ, ಅದಕ್ಕೆ ಇವ್ರು ಗೊತ್ತಿಲ್ವಂತೆ. ಹಾಗಿದ್ರೆ ನಾವು ಹೋಗೋಣ. ಓಕೆ ಸರ್. Okay. क्या चाहिए? ಈ ಗೋಲ್ಡ್ ತಗೊಂಡು ದುಡ್ಡು ಕೊಡು ಶೆಟ್ಟಿ. सोना बेचने के लिए? ಸೋನಾದಲ್ಲ, ನಂದು. ಇವನೇನೋ ಹೇಳ್ತಿದ್ದಾನೆ. ಅಡ ಎಡಕ್ ಸೆಟ್ಟು, ದುಡ್ಡು. दो.
ಗೋಲ್ಡ್ ಮಾತ್ರ ಅಲ್ಲ, ಫ್ರಿಡ್ಜ್, AC, ಟಿವಿ. फ्रिज टीवी ಹಬ್ಬ ಸಂತೋಷ ಆಗೋಯ್ತು. ಫ್ರಿಡ್ಜ್ಗೆ ಬೆಂಗಳೂರಲ್ಲಿ ಫ್ರಿಡ್ಜ್ ಅಂತಾರೆ. ಅದು ಮಾತ್ರ ಏನಲ್ಲ, ಬೀರು ಇದೆ, ಮಂಚ ಇದೆ, ಸೋಫಾ ಇದೆ, ಗ್ಯಾಸ್ ಇದೆ, ಬಟ್ಟೆ ಇದೆ, ಮನೆ ಇದೆ, ಎಲ್ಲಾನು ಇದೆ. तुम्हारा है? ನಮ್ಮ ಹತ್ರನೇ ಇದೆ. ನಾವೇ ಎಲ್ಲ ಈಸ್ಕೊಂಡಿದ್ದು. ಓನ್ ರಿಸ್ಕ್. एक मिनट पैसा अंदर है मैं अभी लेके आता हूँ आप लोग बैठो बैठो ಓಕೆ ಅಣ್ಣ. बैठो बैठो ಬೈಟೋ ಅಂತ ಹೇಳಿದ್ರೆ ಏನಾದ್ರು ಸಮಸ್ಯೆನಾ? ಲೇ, ಅಷ್ಟೊಂದು ದುಡ್ಡಿದ್ಯಲ್ಲ, ಅದಕ್ಕೆ ತಗೊಂಡ್ಬರಕ್ ಹೋಗಿರ್ತಾರೆ. हेलो पुलिस स्टेशन मैं लाला बोल रहा हूँ मेरे दुकान ಅಯ್ಯೋ ಈ ನನ್ ಮಗನ ತಗ್ಲಾಕ್ಬಿಡ್ತಾನೆ ಕಣೋ. ಎತ್ಕೊಳ್ಳೋ ಎಲ್ಲ ಪಟಪಟ ಅಂತ ಎಲ್ಲ ತುಂಬ್ಕೊಂಡು ಓಡೋಗ್ಬಿಡೋಣ. ಇಲ್ಲ ಬೆಂಗಾಲಿ ಪೊಲೀಸ್ ಹಾಕೊಂಡು ಏರೋಪ್ಲೇನ್ ಹತ್ತಿಸ್ತಾರೆ. बैठो बैठो चाय और कॉफी ಅಯ್ಯೋ ನನ್ ಮಗನೇ ಸರಿಯಾಗಿ ಹಾಕೊಟ್ಬಿಟ್ಟು ಟೀ ಕಾಫಿ ನಿನ್ನ ಓಡ. ಅಯ್ಯೋ ಪೊಲೀಸ್ ಬಂದ್ರು ಕಣೋ. ಸೇಟ ನನ್ ಮಗ ತಗ್ಲಾಕ್ಬಿಟ್ಟ. ಓಡು ಓಡು, ನಿಂತ್ಕೊಬೇಡ, ಓಡು ಓಡು ನಿಲ್ಕೋಬೇಡ, ಎಲ್ಲೂ ಓಡು ಓಡು. ಅಯ್ಯೋ ನನ್ನ ಮಗ ಹಾಕೊಟ್ಬಿಟ್ಟೆ. ಇವಾಗ ಹೆಂಗಪ್ಪ ಇವರಿಂದ ತಪ್ಪಿಸ್ಕೊಳ್ಳೋದು? ಓಡು. ನಿಂತ್ಕೊಬೇಡ, ಓಡ. ಉಸಿರೇ ಹೋದ್ರು ಹಿಂದೆ ಬಂದು ತಿರುಗಿ ನೋಡ್ಬೇಡ. ಇವ್ರನ್ನ ಯಾಕೆ ಪೊಲೀಸ್ ಓಡಿಸ್ಕೊಂಡು ಹೋಗ್ತಾ ಇದಾರೆ? ಏನು ಅಂತ ನೋಡೋಣ ಬಾ. ಬರೋ. ನಮ್ಮೂರ್ ಪೊಲೀಸ್ಗೆ ಕಣ್ ತಪ್ಪಿಸ್ತೀವಿ, ಈ ನನ್ ಮಕ್ಳ. ಯಾಕೆ ನಿಮ್ಮನ್ನ ಪೊಲೀಸ್ ಓಡಿಸ್ಕೊಂಡ್ ಬಂದ್ರು? ಸುಮ್ನೆ ನಿನ್ ಕೈಯಲ್ಲೇನು? ಏನೂ ಇಲ್ಲ. ತೋರ್ಸು, ಏನು ಅಂತ ತೋರ್ಸೋ. ಇಷ್ಟೊಂದು ಚಿನ್ನ, ಇಷ್ಟೊಂದು ಹೊಡೆದೆ. ನಾವಿದನ್ನ ಅಡ ಇಡಕ್ ಹೋಗಿದ್ದು. ಅಡ ಇಡೋಕ? ನಿಜ ಹೇಳೋ, ಇದನ್ನ ಎಲ್ಲಿಂದ ಕದಿದ್ಯಾ? ಅಯ್ಯೋ ಇದು ನಮ್ಮ ಅಮ್ಮಂದು. ನನ್ನ ಹೆಂಡತಿದು ರೀ. ಇವ್ರ ಅಮ್ಮನೇ ನೀನ್ ಹೇಳ್ತೀನ? ನಿಜ ಹೇಳಿಲ್ಲ ಅಂದ್ರೆ ಪೊಲೀಸಿಗೆ ಹಿಡಿದು ಕೊಡ್ತೀನಿ. ಪೊಲೀಸ್ಗೆಲ್ಲ ಹೇಳ್ಬೇಡಿ. ನೀವ್ ಯಾಕೆ ಯಾವಾಗ್ಲೂ ಪೊಲೀಸ್ ಅಂತ ಎದುರಿಸ್ತೀರಾ? ನಾನ್ ಸತ್ಯ ಹೇಳ್ಬಿಡ್ತೀನಿ. ಅವತ್ ರಾತ್ರಿ ಮದ್ವೆ ಮನೇಲಿ ನಾವ್ ಎಣ್ಣೆ ಹೊಡಿತಿರುವಾಗ ನಂಗ್ ಬಾತ್ರೂಮ್ಗೆ ಅರ್ಜೆಂಟು ಅಂತ ನಾನು ಹೋದೆ ಅಲ್ವಾ. ಅವತ್ ಕದ್ದಿದ್ ಒಡವೆ ಇದು. ಇದು ಸ್ವಲ್ಪ ಹಿಡ್ಕೋ. ಮದ್ವೆಗೋಸ್ಕರ ಕಷ್ಟಪಟ್ಟು ಕೂಡಿಟ್ಟಿರೋ ಒಡವೆನ ಕದ್ದಿದ್ಯಾ? ನಿಜ ಹೇಳಿದ್ರೆ ಪೊಲೀಸ್ ಕೂಡ ಹೊಡೆಯೋದಿಲ್ಲ. ನೀನ್ ಯಾಕೆ ಹಿಂಗ್ ಹೊಡಿತಿದ್ಯಾ ಭಯ್ಯ? ನಾವ್ ಬೇಕಾದ್ರೆ ಒಂದ್ ಕೆಲಸ ಮಾಡ್ತೀವಿ. ಈ ಬಂಗಾರ ಮಾರದ ಮೇಲೆ ದುಡ್ಡು ಬರುತ್ತಲ್ಲ, ಅದನ್ನ ಮನಿ ಆರ್ಡರ್ ಮಾಡ್ಬಿಡ್ತೀವಿ. ನಾನು ನೋಡ್ಕೊಳ್ತೀನಿ ಬಿಡಿ. ಹೇಗೂ ಇದೆಲ್ಲ ಸಿಕ್ಕಾಯ್ತು. ಈ ವಿಷಯನ ಮೊದಲು ಶಾಂತಿಗೆ ಫೋನ್ ಮಾಡಿ ಹೇಳಿ. ಇದು ಕರೆಕ್ಟ್. ನನ್ ಮಕ್ಳ ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಏನ್ ಮಾಡೋದ? ಶಾಂತಿ, ಕಳೆದೋಗಿರೋ ಒಡವೆ ಸಿಕ್ತು. ಹೌದಾ? ಸಿಕ್ಬಿಡ್ತಾ? ಇನ್ಮೇಲೆ ಯಾಕ ಒಡವೆಗಳೆಲ್ಲ? ಎಲ್ಲಾನು ಮುಗ್ದೋಯ್ತು. ಒಡವೆ ಇಲ್ದೆ ಹುಡುಗಿ ಬೇಡ ಅಂತ ಗಂಡಿನ ಕಡೆಯವ್ರು ಹೇಳ್ಬಿಟ್ರು. ಆಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಡವೆ ಎಲ್ಲ ಕೊಡ್ತೀವಪ್ಪ. ಏನು ಮಾತಾಡ್ಬೇಡಿ. ಏ ಸರವಣ ಬಾರೋ. ಅಲ್ಬೇಡಮ್ಮ, ಇದೇ ಮುಹೂರ್ತದಲ್ಲಿ ನನ್ ಮೊಮ್ಮಗಳು ಮದ್ವೆ ನಡೆಯುತ್ತೆ. ರಾಮಲಿಂಗ ಅಜ್ಜಿ, ನಮ್ ಕುಟುಂಬದ ಗೌರವನ ನೀನೇ ಕಾಪಾಡ್ಬೇಕು ಕಣೋ. ಕಟ್ಟೋ ಇವ್ ಕುತ್ತಿಗೆಗೆ ತಾಳಿನ. ನಡಿಬೇಕಾಗಿದ್ದು ನಡ್ದೋಯ್ತು. ಇನ್ ಮುಂದೆ ಅಕ್ಕನೂ ಭಾವನು ಸಂತೋಷವಾಗಿ ಬಾಳ್ಲಿ. ಭಯ್ಯ, ಬೇಡ ಭಯ್ಯ, ಏನು ಮಾಡ್ಬೇಡಿ. ಏನೋ ಬರ್ತಿದ್ದಾರೆ ನನಗೆ. ಅಯ್ಯೋ ಅಷ್ಟೇನಾ? ಭಯ್ಯ, ಏನಾಯ್ತು? ಒಡವೆ ಇಲ್ಲ ಅಂತ ಅಕ್ಕನ್ ಮದ್ವೆ ನಿಂತ ಹೋಗಿದ್ದಕ್ಕೆ ಶಾಂತಿನ ಕಟ್ಕೊಳ್ಳೋ ಬದಲು ಅವ್ರ ಅಕ್ಕನ್ನೇ ಕಟ್ಕೊಂಡಿದ್ದಾನೆ. ಈಗ ಶಾಂತಿ ನನ್ಗೇನೆ. ನೀನ್ ದೊಡ್ಡ ಮನುಷ್ಯ ಕಣೋ. ಕದಿಯೋದು ಅಷ್ಟ್ ದೊಡ್ಡ ತಪ್ಪೇನಲ್ಲ. ತಪ್ಪೇನಲ್ವಾ? ಅಲ್ಲ. ಸರಿ, ಅವನ್ ಕೈ ಬಿಡಿ. ಈ ತರ ಟೈಮಲ್ಲಿ ಕಳ್ತನ ಮಾಡಿದ್ರೆ ಓಕೆ, ಆದ್ರೆ ಇನ್ ಮುಂದೆ ಕದ್ರೆ ಗೊತ್ತಾಯ್ತಾ?